ಇನ್ನು ಇದೆಲ್ಲದರ ಜೊತೆಗೆ ಪ್ರಿಯಾಂಕ್ ಖರ್ಗೆ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿ ಪ್ರಿಯಾಂಕ್ ಖರ್ಗೆ ಚರ್ಚೆ ಮಾಡಿದ್ದಾರೆ. ರಾಜ್ಯದ ಪ್ರಸಕ್ತ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. 1 ಗಂಟೆಗೂ ಹೆಚ್ಚು ಕಾಲ ಚರ್ಚೆ ಮಾಡಿರೋದು. ಇನ್ನು ರಾಹುಲ್ ಕೂಡ ಪ್ರಿಯಾಂಕ್ ಬಳಿ ಎಲ್ಲ ವಿವರಗಳನ್ನು ಪಡ್ಕೊಂಡಿದ್ದಾರೆ. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಸನ್ನ ಇನ್ನು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ನಾವು ಸಾಕಷ್ಟು ಸಂಗತಿಗಳನ್ನು ಮಾತಾಡ್ತಾ ಇದ್ವಿ, ಅದರ ಮುಂದುವರೆದ ಭಾಗ ಇದು. ನೋಡಿ, ಒಬ್ಬೊಬ್ಬ ನಾಯಕರು ಕೂಡ ಒಂದು ಕಡೆಗೆ ಈ ಪ್ರಿಯಾಂಕ್ ಖರ್ಗೆ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿ ಚರ್ಚೆ ಮಾಡಿದ್ದಾರೆ, ಅದು ಒಂದು ಕಡೆಗೆ. ಇನ್ನೊಂದು ಕಡೆಗೆ ಏನಪ್ಪ ಅಂತಂದರೆ, ಯಾಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಮುಖ್ಯಮಂತ್ರಿ ಆಗಬಾರ್ದು ಅಂತ ಶಿವಾನಂದ ಪಾಟೀಲ್ ಹೇಳ್ತಾರೆ, ಯಾಕೆ ನಾವು ಲೆಕ್ಕಕ್ಕಿಲ್ವಾ ಅನ್ನುವಂಥ ಮಾತನ್ನು ಬಸವರಾಜ ರೆಡ್ಡಿ ಹೇಳ್ತಾರೆ. ಅಂದರೆ ಯಾರಾದರೂ ಒಬ್ಬರು ಹೇಳಿದ್ರೆ ನಾವು ಕೂಡ ಬಹಳಷ್ಟು ಜನ ಇದ್ದೀವಿ ಅನ್ನುವಂಥ ಒಂದು ಸಂದೇಶ. ಪ್ರಸನ್ನ, ಹಿಂದೆ ನಾನು ಈ ಜಸ್ಟಿಸ್ ರಾಮಜೋಯಿಸರ ಜೊತೆಗೆ ಮಾತಾಡ್ತಾ ಕೂತ್ಕೊಂಡಂಥ ಸಂದರ್ಭದಲ್ಲಿ ರಾಮಜೋಯಿಸರು ಒಂದು ಭಾಳ ಅದ್ಭುತವಾದಂಥ ಒಂದು ಸಂಗತಿನ ಹೇಳಿದರು. ನೆಹರು ಮಾತಾಡುವಂಥ ಸಂದರ್ಭದಲ್ಲಿ ಹೇಳಿದ್ರಂತೆ, ನನ್ನ ನಂತರ ಯಾರು ಅನ್ನೋದೇ ಒಂದು ದೊಡ್ಡ ಚಿಂತೆ ಆಗಿದೆ ಅಂತ. ಆವಾಗ ಕೆಂಗಲ್ ಹನುಮಂತ ಹೇಳಿದ್ರಂತೆ, ನೀವೇನು ಚಿಂತೆ ಮಾಡಬೇಡಿ ಪಂಡಿತ್ಜಿ, ನಾನಿದ್ದೀನಿ, ನೀವು ಹೋದರೆ ಏನು ತಲೆ ಕೆಡಿಸ್ಕೋಬೇಡಿ ಅಂತೇಳಿ ಅಂತ. ಅದನ್ನು ಹೇಳಿದಂಥ ಮಾತದು. ಅಂದರೆ ಒಬ್ಬರು ಹೇಳಿದ್ರೆ ನಾವು ರೆಡಿ ಇದ್ದೀವಿ ಅನ್ನುವಂಥ ಕಾಂಪಿಟೇಷನ್ ಜಾಸ್ತಿ ಆಗಿದೆ. ಅಂದರೆ ಇದನ್ನು ಆದಷ್ಟು ಬೇಗ ಸರಿ ಮಾಡಲಿಲ್ಲ ಅಂತಂತಂದರೆ ಇನ್ಯಾರ್ಯಾರು ಕಂಟೆಸ್ಟೆಂಟ್ಸ್ಗಳು ಬಂದು ನಿಂತ್ಕೊಂಡ್ಬಿಡ್ತಾರೋ ಏನೋ ಹೇಳೋಕ್ಕಾಗಲ್ಲ ಅಂತ. ಏನಂತೀರಿ? ಹೌದು ರಂಗನಾಥ್, ಸಿದ್ದರಾಮಯ್ಯನವರಿಗೆ ವಿರೋಧಿಗಳು ಇಲ್ಲ ಅಂತಲ್ಲ, ಇಬ್ಬರೋ ಮೂವರು ವಿರೋಧಿಗಳಿರ್ಬೋದು. ಆದರೆ DK ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನದ ವಿಚಾರದಲ್ಲಿ ಮೈ ತುಂಬಾ ವಿರೋಧಿಗಳಿದ್ದಾರೆ. ಇದೀಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದಾರೆ ಅನ್ನುವಂಥ ಕಾರಣಕ್ಕೋಸ್ಕರ ಕೈಕಟ್ಟಿ ಕುಳಿತಿರುವಂತಹ ನಾಯಕರ ಸಂಖ್ಯೆ ಬಹಳ ಇದೆ. ಅಕಸ್ಮಾತ್ ಸಿದ್ದರಾಮಯ್ಯನವರು ದೂರ ಹೋಗ್ತಾರೆ CM ಸ್ಥಾನದಿಂದ ಅಂದ್ರೆ ಅವರೆಲ್ಲರೂ ಕೂಡ ಮೈ ಕೊಡುವೆ ಮೇಲೆ ಹೇಳ್ತಾರೆ, ಅದು DK ಶಿವಕುಮಾರ್ ಅವರಿಗೆ ಪ್ರತಿಸ್ಪರ್ಧಿಯಾಗಿ. ಇದೀಗ DK ಶಿವಕುಮಾರ್ ಅವರು ಇದೇ ಅವಧಿಗೆ ತಾನು ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸ್ತಾ ಇರುವಂತದ್ದು ಕೂಡ ಅದೇ ಕಾರಣಕ್ಕೆ. ಮುಂದೆ 2028ಕ್ಕೆ ಪಕ್ಷ ಅಧಿಕಾರಕ್ಕೆ ತಂದು ಅವತ್ತು ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೊರಟಾಗ ಅವತ್ತು 4-5 ಮಂದಿ ಪ್ರತಿಸ್ಪರ್ಧಿಗಳು ಇದ್ದೇ ಇರ್ತಾರೆ. ಬಸವರಾಜ ರಾಯರೆಡ್ಡಿ ಅವರು ಹೇಳ್ತಾ ಇರುವಂತಹ ಮಾತಿನ ಮರ್ಮ ಅದೇನೆ, ಮತ್ತು ಅದು ಸತ್ಯವೂ ಕೂಡ ಹೌದು. ಸಿದ್ದರಾಮಯ್ಯನವರು ಇಲ್ಲ ಅನ್ನೋದಾದ್ರೆ ಪರಮೇಶ್ವರ್ ಅವರು ಮೈ ಕೊಡುವೆ ಇರ್ತಾರೆ, ಸತೀಶ್ ಜಾರಕಿಹೊಳಿ ಅವರು ನನ್ನ ಜೊತೆಗೂ MLAಗಳಿದ್ದಾರೆ ಅನ್ನುವಂತ ಮಾತನ್ನ ಹೇಳ್ತಾರೆ, MB ಪಾಟೀಲ್ ಅವರು ಲಿಂಗಾಯತ ಸಮುದಾಯದಲ್ಲಿ ನನಗೆ ಪ್ರಾತಿನಿಧ್ಯ ಕೊಡಿ ಅಂತ ಕೇಳ್ತಾರೆ. ಈ ರೀತಿಯ ವಾತಾವರಣ ಖಂಡಿತವಾಗಿಯೂ ಕಾಂಗ್ರೆಸ್ನಲ್ಲಿ ಇದ್ದೇ ಇದೆ. ಮತ್ತು DK ಶಿವಕುಮಾರ್ ಅವರು ಆಗ್ಲಿ ಅನ್ನೋದಕ್ಕಿಂತ ಆಗಬಾರದು ಅಂತ ಹೇಳಿ ಪ್ರತಿತಂತ್ರವನ್ನ ಹೆಣೆಯುವಂತವರ ಸಂಖ್ಯೆಯು ಕೂಡ ಅಷ್ಟೇ ಸಂಖ್ಯೆಯಲ್ಲಿದೆ. ಈ ಕಾರಣಕ್ಕೋಸ್ಕರ ಇದು ಹೋಗಿ ಬಂದು ಕೊನೆಗೆ ಸದಾಶಿವನಗರದ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮನೆ ಮುಂದೆ ಹೋಗಿ ಮುಖ್ಯಮಂತ್ರಿ ಸ್ಥಾನ ನಿಲ್ಲುತ್ತಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳನ್ನ ಸಹಜವಾಗಿ ಮೂಡಿಸ್ತಾ ಇದೆ. ಯಾಕೆಂದ್ರೆ ಸಿದ್ದರಾಮಯ್ಯ ಒಂದು ಪವರ್ ಸೆಂಟರ್ ಆಗಿದ್ದಾರೆ, DK ಶಿವಕುಮಾರ್ ಅದಕ್ಕೆ ಪ್ರತಿಸ್ಪರ್ಧಿಯಾಗಿ ತಾನು ಏನೆಲ್ಲ ಪ್ರಯತ್ನಗಳನ್ನ ಮಾಡಬೇಕು ಅದನ್ನ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಶಾಸಕರ ಬೆಂಬಲವನ್ನ ಪಡೆಯುವಂತ ಸತತ ಪ್ರಯತ್ನಗಳನ್ನ DK ಶಿವಕುಮಾರ್ ನಡೆಸಿದ್ದಾರೆ. ಈ ಎಲ್ಲ ಗೊಂದಲಗಳ ನಡುವೆ ಉತ್ತರ ಯಾರಿಗೆ ಹೋಗಿ ನಿಲ್ಲುತ್ತೆ ಅನ್ನುವಂಥದ್ದು ಇನ್ನೂ ಕೂಡ ಯಕ್ಷ ಪ್ರಶ್ನೆಯಾಗಿ ನಿಲ್ಲುತ್ತೆ. ಇದರ ಮಧ್ಯೆ ಇದೀಗ ರಾಹುಲ್ ಗಾಂಧಿ ಅವರು ಭೇಟಿಯಾಗಿರುವಂಥದ್ದು ಪ್ರಿಯಾಂಕ್ ಖರ್ಗೆ ಅವ್ರನ್ನ. ಮಲ್ಲಿಕಾರ್ಜುನ್ ಖರ್ಗೆ ಅವರು AICC ಅಧ್ಯಕ್ಷರಾದರೂ ಕೂಡ ಇಲ್ಲಿ ಸಚಿವ ಸಂಪುಟದಲ್ಲಿ ಸ್ಥಾನ ಪಡೆದಿರುವಂತಹ ಪ್ರಿಯಾಂಕ್ ಖರ್ಗೆ ಅವರ ಅಭಿಪ್ರಾಯದ ಬಗ್ಗೆಯೂ ಕೂಡ ರಾಹುಲ್ ಗಾಂಧಿ ಅವರು ಅತ್ಯಂತ ಆಸಕ್ತಿಯನ್ನು ವಹಿಸಿದ್ರು. ಇವತ್ತು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವರ ಜೊತೆಗೆ RSS ನ ವಿಚಾರ, ವೋಟ್ ಚೋರಿಯ ವಿಚಾರ ಹಾಗೂ ರಾಜ್ಯದ ಪ್ರಸಕ್ತ ವಿದ್ಯಮಾನಗಳ ಬಗ್ಗೆ ಪ್ರಿಯಾಂಕ್ ಖರ್ಗೆ ಅವರ ಜೊತೆಗೆ ರಾಹುಲ್ ಗಾಂಧಿ ಅವರು ಮತ್ತು ರಾಹುಲ್ ಗಾಂಧಿ ಅವರ ಆಪ್ತ ಶ್ರೀವತ್ಸ ಎನ್ನುವಂತವರು ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಅಂದ್ರೆ ರಾಹುಲ್ ಗಾಂಧಿ ಅವರ ಗಮನಕ್ಕೆ ಎಲ್ಲ ವಿಚಾರಗಳು ಕೂಡ ಹೋಗ್ತಾ ಇದೆ. ಆದ್ರೆ ಅಂತಿಮವಾದಂತ ನಿರ್ಧಾರ ಯಾವಾಗ, ಈ ಗೊಂದಲಗಳನ್ನ ಹಾಗೆ ಬಿಟ್ರೆ ಇದು ಬೇರೆ ಬೇರೆ ಸ್ವರೂಪವನ್ನ ಪಡೆದುಕೊಳ್ಬಹುದು. ಈಗ ಶಾಸಕರು ದೆಹಲಿಗೆ ತಂಡವಾಗಿ ಹೋಗ್ತಿದ್ದಾರೆ, ಅವ್ರು ನಾಳೆ ರೆಸಾರ್ಟ್ಗಳಿಗೆ ಹೋಗಿ ಕೂತ್ರೆ ಅದನ್ನ ಕಂಟ್ರೋಲ್ ಮಾಡುವಂತವ್ರು ಯಾರು? ಈ ರೀತಿಯ ಪ್ರಶ್ನೆಗಳು ಬಂದಾಗ ರಾಹುಲ್ ಗಾಂಧಿ ಅವರ ಮೇಲೆ ಒಂದು ಒತ್ತಡ ಸಹಜವಾಗಿ ಕ್ರಿಯೇಟ್ ಆಗ್ತಿದೆ. ಹಾಗಂತ DK ಶಿವಕುಮಾರ್ ಅವರ ಹಾದಿ ಸುಲಭವಾಗಿದೆಯಾ? ಖಂಡಿತವಾಗಿಯೂ ಕೂಡ ಇಲ್ಲ. ನಿನ್ನೆ ತಾನೇ ಪರಮೇಶ್ವರ್ ಅವರು ದಲಿತ CM ಅನ್ನುವಂತ ಒಂದು ಟ್ರಂಪ್ ಕಾರ್ಡ್ ಅನ್ನ ಪ್ಲೇ ಮಾಡಿದ್ದಾರೆ. ಅದು ಯಾರಿಗೆ ಅನುಕೂಲ? ಸಹಜವಾಗಿ ಸಿದ್ದರಾಮಯ್ಯನವರಿಗೆ ಅನುಕೂಲ. ಮತ್ತು ದಲಿತ CM ಆಯ್ಕೆಯ ವಿಚಾರದಲ್ಲೂ ಕೂಡ ಹೈಕಮಾಂಡ್ಗೆ ಒಂದು ಸ್ಪಷ್ಟತೆ ಇಲ್ಲ ಈ ಕ್ಷಣದ ತನಕವೂ ಕೂಡ. ಈ ಕಾರಣಕ್ಕೋಸ್ಕರ ರಾಜ್ಯದ ಬೆಳವಣಿಗೆಗಳು ಗೊಂದಲಮಯವಾಗಿದೆ ಹೊರತು ತಿಳಿಯಾಗುವಂತಹ ಲಕ್ಷಣಗಳು ಕಂಡು ಬರ್ತಾ ಇಲ್ಲ ರಂಗನಾಥ್. ಓಕೆ ಪ್ರಸನ್ನ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.